6ನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ 6 ದಕ್ಷಿಣ ಭಾರತದ ಪ್ರಾಚೀನ ರಾಜವಂಶಗಳು ಪ್ರಶ್ನೋತ್ತರ. ಮುಖ್ಯ ಪ್ರಶ್ನೆ 1, ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ. ವಾಕ್ಯ 1, ತಿರುಕುರುಳ್ ಇದನ್ನು ರಚಿಸಿದವರು ಡ್ಯಾಸ್. ಉತ್ತರ ತಿರುವಳ್ಳುವರ್. ತಿರುಕುರುಳ್ ಇದನ್ನು ರಚಿಸಿದವರು ತಿರುವಳ್ಳುವರ್. 2, ಸಂಗಮ್ ಯುಗದ ಶ್ರೇಷ್ಠ ಕವಿ ಡ್ಯಾಸ್. ಉತ್ತರ ತಿರುವಳ್ಳುವರ್. ಸಂಗಮ್ ಯುಗದ ಶ್ರೇಷ್ಠ ಕವಿ ತಿರುವಳ್ಳುವರ್. 3, ಶಾತವಾಹನ ವಂಶದ ಪ್ರಮುಖ ರಾಜನು ಡ್ಯಾಸ್. ಉತ್ತರ ಗೌತಮಿಪುತ್ರ ಸಾತಕರ್ಣಿ. ಶಾತವಾಹನ ವಂಶದ ಪ್ರಮುಖ ರಾಜನು ಗೌತಮಿಪುತ್ರ ಸಾತಕರ್ಣಿ. ವಾಕ್ಯ 4, ಕದಂಬರ ರಾಜಧಾನಿ ಡ್ಯಾಸ್. ಉತ್ತರ ಬನವಾಸಿ. ಕದಂಬರ ರಾಜಧಾನಿ ಬನವಾಸಿ. ವಾಕ್ಯ 5, ಕನ್ನಡದ ಅತಿ ಪ್ರಾಚೀನ ಶಾಸನ ಡ್ಯಾಸ್. ಉತ್ತರ ಹಲ್ಮಿಡಿ. ಅತಿ ಪ್ರಾಚೀನ ಶಾಸನ ಹಲ್ಮಿಡಿ. 6, ಇಮ್ಮಡಿ ಪುಲಕೇಶಿಯು ಸೋಲಿಸಿದ ಉತ್ತರ ಭಾರತದ ಸಾಮ್ರಾಟನು ಡ್ಯಾಸ್. ಉತ್ತರ ಹರ್ಷವರ್ಧನ. ಇಮ್ಮಡಿ ಪುಲಕೇಶಿಯು ಸೋಲಿಸಿದ ಉತ್ತರ ಭಾರತದ ಸಾಮ್ರಾಟನು ಹರ್ಷವರ್ಧನ. ವಾಕ್ಯ 7, ದೇವಾಲಯಗಳ ಶಿಲ್ಪದ ತೊಟ್ಟಿಲು ಎಂದು ಡ್ಯಾಸ್ ಸ್ಥಳವನ್ನು ಕರೆಯಲಾಗುತ್ತದೆ. ಉತ್ತರ ಐಹೊಳೆ. ದೇವಾಲಯಗಳ ಶಿಲ್ಪದ ತೊಟ್ಟಿಲು ಎಂದು ಐಹೊಳೆ ಸ್ಥಳವನ್ನು ಕರೆಯಲಾಗುತ್ತದೆ. 8, ಶ್ರಾವಣ ಬೆಳಗೊಳದ ಗೊಮ್ಮಟ ವಿಗ್ರಹವನ್ನು ನಿರ್ಮಾಣ ಮಾಡಿದವರು ಡ್ಯಾಸ್. ಉತ್ತರ ಚಾವುಂಡರಾಯ. ಶ್ರಾವಣ ಬೆಳಗೊಳದ ಗೊಮ್ಮಟ ವಿಗ್ರಹವನ್ನು ನಿರ್ಮಾಣ ಮಾಡಿದವರು ಚಾವುಂಡರಾಯ. 9, ಗಂಗಾ ವಂಶದ ಪ್ರಸಿದ್ಧ ದೊರೆ ಡ್ಯಾಸ್. ಉತ್ತರ ದುರ್ವಿನಿತ. ಗಂಗಾ ವಂಶದ ಪ್ರಸಿದ್ಧ ದೊರೆ ದುರ್ವಿನಿತ. 10, ಚಾವುಂಡರಾಯನು ರಚಿಸಿದ ಕೃತಿ ಡ್ಯಾಸ್. ಉತ್ತರ ಚಾವುಂಡರಾಯ ಪುರಾಣ. ಚಾವುಂಡರಾಯನು ರಚಿಸಿದ ಕೃತಿ ಚಾವುಂಡರಾಯ ಪುರಾಣ. ಮುಖ್ಯ ಪ್ರಶ್ನೆ 2, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಪ್ರಶ್ನೆ 11, ಶಿಲಪತಿಗಾರಂ ಮಹಾಕಾವ್ಯದ ಕಥಾನಾಯಕಿ ಯಾರು? ಉತ್ತರ ಕಣ್ಣಗಿ. ಪ್ರಶ್ನೆ 12, ಸಂಗಮ್ ಯುಗದ 2 ಮಹಾಕಾವ್ಯಗಳನ್ನು ಹೆಸರಿಸಿ. ಉತ್ತರ ಶಿಲಪತಿಗಾರಂ, ಮಣಿಮೇಗಲೈ. ಪ್ರಶ್ನೆ 13, ಚೈತ್ಯ ಎಂದರೇನು? ಉತ್ತರ ಬೌದ್ಧರ ಪ್ರಾರ್ಥನಾ ಮಂದಿರಗಳನ್ನು ಚೈತ್ಯ ಎನ್ನುತ್ತಾರೆ. ಪ್ರಶ್ನೆ 14, ಶಾತವಾಹನರ ಕಾಲದ ಚೈತ್ಯಗಳು ಎಲ್ಲಿವೆ? ಉತ್ತರ ಮಹಾರಾಷ್ಟ್ರದ ಕಾರ್ಲೆ ಮತ್ತು ಕನ್ನೇರಿ ಎಂಬಲ್ಲಿವೆ. ಪ್ರಶ್ನೆ 15, ಕರ್ನಾಟಕದಲ್ಲಿ ಶಾತವಾಹನರ ರಚನೆಗಳ ಅವಶೇಷಗಳನ್ನು ಎಲ್ಲಿ ಕಾಣಬಹುದು? ಉತ್ತರ ಗುಲ್ಬರ್ಗ ಜಿಲ್ಲೆಯ ಸನ್ನತಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಯಲ್ಲಿ ಕಾಣಬಹುದು. ಪ್ರಶ್ನೆ 16, ಶ್ರೇಣಿ ಎಂದರೇನು? ಉತ್ತರ ಪ್ರಾಚೀನ ಕಾಲದಲ್ಲಿ ವ್ಯಾಪಾರಿಗಳು ಮತ್ತು ವಿವಿಧ ಕಸುಬುದಾರರು ತಮ್ಮ ಹಿತರಕ್ಷಣೆಗಾಗಿ ಕಟ್ಟಿಕೊಂಡಿದ್ದ ಸಂಘಗಳನ್ನು ಶ್ರೇಣಿ ಎನ್ನುತ್ತಿದ್ದರು. ಪ್ರಶ್ನೆ 17, ಕದಂಬ ವಂಶದ ಪ್ರಸಿದ್ಧ ದೊರೆ ಯಾರು? ಉತ್ತರ ಮಯೂರವರ್ಮ. ಪ್ರಶ್ನೆ 18, ಚಾಲುಕ್ಯರ ರಾಜಧಾನಿ ಯಾವುದು? ಅದು ಯಾವ ಜಿಲ್ಲೆಯಲ್ಲಿದೆ? ಉತ್ತರ ಚಾಲುಕ್ಯರ ರಾಜಧಾನಿ ಬಾದಾಮಿ. ಇದು ಬಾಗಲಕೋಟೆ ಜಿಲ್ಲೆಯಲ್ಲಿ ಇದೆ. ಪ್ರಶ್ನೆ 19, ಚಾಲುಕ್ಯರ ಮುಖ್ಯ ವಾಸ್ತುಶಿಲ್ಪಗಳು ಇರುವ 3 ಸ್ಥಳಗಳನ್ನು ಹೆಸರಿಸಿ. ಉತ್ತರ ಬಾದಾಮಿ, ಐಹೊಳೆ, ಪಟ್ಟದಕಲ್ಲು. ಪ್ರಶ್ನೆ 20, ಕಂಚಿಯ ಪಲ್ಲವರ ಪ್ರಸಿದ್ಧ ದೊರೆ ಯಾರು? ಆತನ ಬಿರುದು ಯಾವುದು? ಉತ್ತರ ಪಲ್ಲವರ ಪ್ರಸಿದ್ಧ ದೊರೆ ನರಸಿಂಹವರ್ಮ. ಆತನ ಬಿರುದುಗಳು ಮಹಾಮಲ್ಲ ಮತ್ತು ವಾತಾಪಿಕೊಂಡ. ಪ್ರಶ್ನೆ 21, ಗಂಗರ ರಾಜಧಾನಿ ತಲಕಾಡು ಯಾವ ಜಿಲ್ಲೆಯಲ್ಲಿದೆ? ಉತ್ತರ ಮೈಸೂರು ಜಿಲ್ಲೆಯಲ್ಲಿದೆ. ಮುಖ್ಯ ಪ್ರಶ್ನೆ 3, ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ. ಪ್ರಶ್ನೆ 22, ಎಲ್ಲ ಮಾನವರು ಹುಟ್ಟಿನಿಂದ ಒಂದೇ ಎಂಬ ತಿರುವಳ್ಳುವರ್ ಅವರ ಮಾತು ನಮಗೇಕೆ ಮುಖ್ಯವಾಗಿದೆ? ಉತ್ತರ ಸಮಾಜದಲ್ಲಿ ಜಾತಿ, ಧರ್ಮ, ಬಣ್ಣ ಮತ್ತು ಲಿಂಗದ ಹೆಸರಿನಲ್ಲಿ ಯಾವುದೇ ಭೇದ ಭಾವ ಇರಬಾರದು. ನಾವೆಲ್ಲರೂ ಸಮಾನರು ಮತ್ತು ಒಟ್ಟಾಗಿ ಬಾಳಬೇಕು ಎಂದು ತಿಳಿಸಲು ಈ ಮಾತು ನಮಗೆ ಮುಖ್ಯವಾಗಿದೆ. ಪ್ರಶ್ನೆ 23, ಶಾತವಾಹನರ ಕಾಲದಲ್ಲಿ ಆರ್ಥಿಕ ಸಮೃದ್ಧಿಗೆ ಕಾರಣವಾದ ಅಂಶಗಳು. ಉತ್ತರ ಒಳನಾಡು ಮತ್ತು ಹೊರನಾಡುಗಳ ನಡುವೆ ಭರದಿಂದ ನಡೆಯುತ್ತಿದ್ದ ವ್ಯಾಪಾರ, ರೋಮನ್ ಸಾಮ್ರಾಜ್ಯದೊಂದಿಗೆ ಇದ್ದ ಉತ್ತಮ ವಾಣಿಜ್ಯ ಸಂಬಂಧ ಮತ್ತು ಅಲ್ಲಿಂದ ಬರುತ್ತಿದ್ದ ಭಾರಿ ಪ್ರಮಾಣದ ಬಂಗಾರ, ವ್ಯಾಪಾರಿಗಳ ಹಿತರಕ್ಷಣೆಗಾಗಿ ಇದ್ದ ಶ್ರೇಣಿ ಎಂಬ ಸಂಘಗಳು. ಪ್ರಶ್ನೆ 24, ಪ್ರಾಚೀನ ರಾಜಮನೆತನಗಳು ಸಾಮಾನ್ಯವಾಗಿ ಯಾವ ಕಾರಣಗಳಿಂದಾಗಿ ಅವನತಿ ಹೊಂದಿವೆ? ಉತ್ತರ
ರಾಜವಂಶಗಳ ಕೊನೆಯ ರಾಜರು ದುರ್ಬಲರಾಗಿದ್ದುದು, ನೆರೆಯ ಶತ್ರು ರಾಜರ ಮತ್ತು ದೆಹಲಿ ಸುಲ್ತಾನರಂತಹ ಪರಕೀಯರ ನಿರಂತರ ಆಕ್ರಮಣಗಳು, ಆಂತರಿಕ ಕಲಹಗಳು ಮತ್ತು ಸಂಪತ್ತಿನ ಲೂಟಿ. ಪ್ರಶ್ನೆ 25. ಪಂಪ, ಪೊನ್ನ ಮತ್ತು ಶ್ರೀವಿಜಯ ಇವರನ್ನು ಕುರಿತು ಟಿಪ್ಪಣಿ ಬರೆಯಿರಿ. ಪಂಪ ಕನ್ನಡದ ಶ್ರೇಷ್ಠ ಕವಿ. ಇವನನ್ನು ಕನ್ನಡದ ಆದಿಕವಿ ಎನ್ನಲಾಗುತ್ತದೆ. ಇವನ ಕೃತಿಗಳು ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ. ಪೊನ್ನ ರಾಷ್ಟ್ರಕೂಟರ 3ನೇ ಕೃಷ್ಣನ ಆಶ್ರಯದಲ್ಲಿದ್ದ ಮತ್ತೊಬ್ಬ ಮಹಾನ್ ಕನ್ನಡ ಮಹಾಕವಿ. ಇವರನ್ನು ಪಂಪ ರನ್ನರೊಂದಿಗೆ ರತ್ನಾತ್ರಯರು ಎನ್ನಲಾಗುತ್ತದೆ. ಶ್ರೀವಿಜಯ ರಾಷ್ಟ್ರಕೂಟರ ಕಾಲದ ವಿದ್ವಾಂಸ. ಇವನು ಕನ್ನಡದ ಮೊದಲ ಉಪಲಬ್ಧ ಗ್ರಂಥವಾದ ಕವಿರಾಜ ಮಾರ್ಗವನ್ನು ರಚಿಸಿದನು. ಪ್ರಶ್ನೆ 26. ಎಲ್ಲೋರದ ಕೈಲಾಸ ದೇವಾಲಯ ಮತ್ತು ಎಲಿಫೆಂಟಾದ ಗುಹಾಲಯ ಏಕೆ ಪ್ರಸಿದ್ಧಿ ಪಡೆದಿವೆ? ಉತ್ತರ: ಎಲ್ಲೋರದ ಕೈಲಾಸ ದೇವಾಲಯ ಇದು 100 ಅಡಿ ಎತ್ತರದ ದೊಡ್ಡ ಬಂಡೆಯನ್ನು ಮೇಲಿನಿಂದ ಕೆಳಕ್ಕೆ ಕೊರೆದು ಮಾಡಿದ ಜಗತ್ಪ್ರಸಿದ್ಧ ಏಕಶಿಲಾ ಮಂದಿರವಾಗಿದೆ. ಎಲಿಫೆಂಟಾದ ಗುಹಾಲಯ ಇಲ್ಲಿರುವ ಭಾರಿ ಗಾತ್ರದ 3 ಮುಖವುಳ್ಳ ಮಹೇಶ ಮೂರ್ತಿ ಅಂದರೆ ತ್ರಿಮೂರ್ತಿ ಉಬ್ಬು ಶಿಲ್ಪವು ಅತ್ಯಂತ ವಿಸ್ಮಯಕಾರಿಯಾಗಿದೆ. ಪ್ರಶ್ನೆ 27. 3ನೇ ಗೋವಿಂದನ ಸೈನಿಕನ ಸಾಧನೆಗಳನ್ನು ಹೇಳಿ. ಉತ್ತರ: 3ನೇ ಗೋವಿಂದನು ರಾಷ್ಟ್ರಕೂಟರಲ್ಲೇ ಅತ್ಯಂತ ಪರಾಕ್ರಮಿ ದೊರೆ. ಇವನು ದಕ್ಷಿಣ ಭಾರತಾದ್ಯಂತ ಪ್ರಭುತ್ವ ಸಾಧಿಸಿದನು. ಹಿಮಾಲಯದ ತಪ್ಪಲಿನವರೆಗೂ ದಿಗ್ವಿಜಯ ಯಾತ್ರೆ ನಡೆಸಿ ಜಯಭೇರಿ ಬಾರಿಸಿದನು. ಇವನ ಆನೆಗಳು ಗಂಗಾ ನದಿಯ ನೀರು ಕುಡಿದಿದ್ದವು ಎಂದು ವರ್ಣಿಸಲಾಗಿದೆ. ಪ್ರಶ್ನೆ 28. ಅಮೋಘ ವರ್ಷ ನೃಪತುಂಗನು ಏಕೆ ಓರ್ವ ಗಣ್ಯ ಸಾಮ್ರಾಟನಾಗಿದ್ದಾನೆ? ಉತ್ತರ: ಅಮೋಘ ವರ್ಷ ನೃಪತುಂಗನು ಸ್ವತಃ ವಿದ್ವಾಂಸನಾಗಿದ್ದನು. ಸುಮಾರು 60 ವರ್ಷಗಳಿಗೂ ಹೆಚ್ಚು ಕಾಲ ಶಾಂತಿಯಿಂದ ಆಳ್ವಿಕೆ ನಡೆಸಿದನು. ಪ್ರಜೆಗಳ ಕ್ಷೇಮವೇ ಇವನ ಮುಖ್ಯ ಗುರಿಯಾಗಿತ್ತು. ಇವನು ಕಟ್ಟಿದ ಮಾನ್ಕೆಡ್ಡ ಜಗತ್ತಿನ 4 ಪ್ರಸಿದ್ಧ ವಿಶಾಲ ಸಾಮ್ರಾಜ್ಯಗಳಲ್ಲಿ ಒಂದಾಗಿತ್ತು. ಪ್ರಶ್ನೆ 29. 6ನೇ ವಿಕ್ರಮಾದಿತ್ಯನು ಕಲ್ಯಾಣದ ಚಾಲುಕ್ಯ ವಂಶದ ಅತಿ ಶ್ರೇಷ್ಠ ಚಕ್ರವರ್ತಿ ಎಂಬುದಾಗಿ ಏಕೆ ಕರೆಯಲಾಗುತ್ತದೆ? ಉತ್ತರ: 6ನೇ ವಿಕ್ರಮಾದಿತ್ಯನ ಸುದೀರ್ಘ ಆಳ್ವಿಕೆಯಲ್ಲಿ ಕನ್ನಡ ನಾಡು ಭಾರಿ ಅಭಿವೃದ್ಧಿ ಕಂಡಿತು. ಇವನು ಚಾಲುಕ್ಯ ವಿಕ್ರಮ ಶಾಖೆಯನ್ನು ಆರಂಭಿಸಿದನು. ಇವನ ಆಸ್ಥಾನದಲ್ಲಿ ಬಿಲ್ಲಣ ಮತ್ತು ವಿಜ್ಞಾನೇಶ್ವರರಂತಹ ಮಹಾನ್ ವಿದ್ವಾಂಸರಿಗೆ ಆಶ್ರಯ ನೀಡಲಾಗಿತ್ತು. ಪ್ರಶ್ನೆ 30. ವಿಕ್ರಮಾಂಕ ದೇವ ಚರಿತ, ಮಿತಾಕ್ಷರ ಸಂಹಿತೆ ಮತ್ತು ಮಾನಸೋಲ್ಲಾಸ ಈ ಕೃತಿಗಳನ್ನು ಕುರಿತು ಟಿಪ್ಪಣಿ ಬರೆಯಿರಿ. ವಿಕ್ರಮಾಂಕ ದೇವ ಚರಿತ ಇದನ್ನು ಪಂಡಿತ ಬಿಲ್ಲಣನು ರಚಿಸಿದನು. ಇದರಲ್ಲಿ 6ನೇ ವಿಕ್ರಮಾದಿತ್ಯನ ಜೀವನ ಚರಿತ್ರೆ ಇದೆ. ಮಿತಾಕ್ಷರ ಸಂಹಿತೆ ಇದನ್ನು ವಿಜ್ಞಾನೇಶ್ವರನು ರಚಿಸಿದನು. ಇದು ಹಿಂದೂ ಕಾನೂನು ಪದ್ಧತಿ ಪ್ರಮಾಣ ಗ್ರಂಥವಾಗಿದೆ. ಮಾನಸೋಲ್ಲಾಸ ವಿಕ್ರಮಾದಿತ್ಯನ ಮಗನಾದ ಮುಮ್ಮಡಿ ಸೋಮೇಶ್ವರನು ರಚಿಸಿದನು. ಇದು ಸರ್ವಶಾಸ್ತ್ರಗಳನ್ನೊಳಗೊಂಡ ಸಂಸ್ಕೃತ ಗ್ರಂಥವಾಗಿದ್ದು ಇವನಿಗೆ ಸರ್ವಜ್ಞ ಚಕ್ರವರ್ತಿ ಎಂಬ ಬಿರುದಿತ್ತು. ಪ್ರಶ್ನೆ 31. ದೇವಾಲಯಗಳ ಚಕ್ರವರ್ತಿ ಎಂದು ಯಾವ ದೇವಾಲಯವನ್ನು ಕರೆಯಲಾಗುತ್ತದೆ, ಏಕೆ? ಉತ್ತರ: ಕೊಪ್ಪಳ ಜಿಲ್ಲೆಯ ಇಟಗಿಯ ಮಹಾದೇವ ದೇವಾಲಯವನ್ನು ದೇವಾಲಯಗಳ ಚಕ್ರವರ್ತಿ ಎನ್ನಲಾಗುತ್ತದೆ. ಏಕೆಂದರೆ ಇದು ಕಲ್ಯಾಣದ ಚಾಲುಕ್ಯರ ಕಾಲದ ಅತ್ಯುತ್ತಮ ವಾಸ್ತುಕೃತಿಯಾಗಿದ್ದು ಅತ್ಯಂತ ಸುಂದರವಾದ ಕೆತ್ತನೆಗಳನ್ನು ಹೊಂದಿದೆ. ಪ್ರಶ್ನೆ 32. ಹೊಯ್ಸಳ ದೇವಾಲಯಗಳ 2 ಲಕ್ಷಣಗಳನ್ನು ಹೇಳಿರಿ. ಉತ್ತರ: ದೇವಾಲಯಗಳನ್ನು ಎತ್ತರವಾದ ಮತ್ತು ನಕ್ಷತ್ರಾಕಾರದ ಜಗತಿ ಅಂದರೆ ಜಗಲಿಯ ಮೇಲೆ ನಿರ್ಮಿಸಲಾಗಿದೆ. ಇವುಗಳನ್ನು ಬಳಪದ ಮೃದು ಕಲ್ಲಿನಿಂದ ನಿರ್ಮಿಸಲಾಗಿದ್ದು ಸೂಕ್ಷ್ಮ ಮತ್ತು ನವಿರಾದ ಉಬ್ಬು ಶಿಲ್ಪಗಳ ಅಲಂಕಾರಕ್ಕೆ ಒತ್ತು ನೀಡಲಾಗಿದೆ. ಪ್ರಶ್ನೆ 33. ಭುವನೇಶ್ವರಿ ಎಂದರೇನು? ಉತ್ತರ: ಹೊಯ್ಸಳ ದೇವಾಲಯಗಳ ನವರಂಗದ ಮುಂಭಾಗದ ಚಾವಣಿ ಅಥವಾ ಚಾವಣಿಯ ಸುಂದರವಾದ ಶಿಲ್ಪ ವಿನ್ಯಾಸಕ್ಕೆ ಭುವನೇಶ್ವರಿ ಎಂದು ಕರೆಯಲಾಗುತ್ತದೆ. ಪ್ರಶ್ನೆ 34. ಹೊಯ್ಸಳರ ಕೆಲವು ಶ್ರೇಷ್ಠ ದೇವಾಲಯಗಳನ್ನು ಹೆಸರಿಸಿ. ಉತ್ತರ: ಬೇಲೂರಿನ ಚೆನ್ನಕೇಶವ ದೇವಾಲಯ, ಹಳೇಬೀಡಿನ ಹೊಯ್ಸಳೇಶ್ವರ ದೇವಾಲಯ, ಸೋಮನಾಥಪುರದ ಕೇಶವ ದೇವಾಲಯ. ಪ್ರಶ್ನೆ 35. ಹೊಯ್ಸಳರ ಆಳ್ವಿಕೆಯ ಕಾಲದ ಶ್ರೇಷ್ಠ ಕವಿಗಳನ್ನು ಹಾಗೂ ಅವರ ಕೃತಿಗಳನ್ನು ಹೆಸರಿಸಿ. ಉತ್ತರ: ಜನ್ನ ಯಶೋಧರ ಚರಿತ, ಹರಿಹರ, ಗಿರಿಜಾ ಕಲ್ಯಾಣ, ರಾಘವಾಂಕ, ಹರಿಶ್ಚಂದ್ರ ಕಾವ್ಯ, ಆಂಡಯ್ಯ, ಗಬ್ಬಿಗರ ಕಾವಂ.
ಪ್ರಶ್ನೆ 36. ಬೃಹದೀಶ್ವರ ದೇವಾಲಯ ಏಕೆ ಪ್ರಸಿದ್ಧವಾಗಿದೆ? ಉತ್ತರ. ಬೃಹದೀಶ್ವರ ಮಂದಿರ ಚೋಳರ ಕಾಲದ ಜಗತ್ಪ್ರಸಿದ್ಧ ದೇವಾಲಯವಾಗಿದೆ. ಭಾರತದಲ್ಲಿ ಅತ್ಯಂತ ಎತ್ತರವಾದ ಹಾಗೂ ದೊಡ್ಡದಾದ ದೇವಸ್ಥಾನವಾಗಿದೆ. ಇದರ ವಿಮಾನ ಗೋಪುರವು 13 ಅಂತಸ್ತುಗಳಿದ್ದು 61 ಮೀಟರ್ ಎತ್ತರವಿದೆ. ಇಲ್ಲಿರುವ ನಂದಿ ವಿಗ್ರಹವು ದಕ್ಷಿಣ ಭಾರತದಲ್ಲೇ ಅತಿ ದೊಡ್ಡದಾಗಿದೆ. ಪ್ರಶ್ನೆ 37. ರಾಜರಾಜ ಚೋಳನ ಸಾಧನೆಗಳು ಯಾವುವು? ಉತ್ತರ. ರಾಜರಾಜ ಚೋಳ ಪರಾಕ್ರಮಿ ಮತ್ತು ದಕ್ಷ ಆಡಳಿತಗಾರ. ಇವನ ಸಾಮ್ರಾಜ್ಯವು ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್ ದ್ವೀಪಗಳವರೆಗೂ ವಿಸ್ತರಿಸಿತು. ಇವನು ಬಲಿಷ್ಠವಾದ ಭೂಸೇನೆ ಮತ್ತು ನೌಕಾದಳವನ್ನು ಕಟ್ಟಿದನು ಹಾಗೂ ತಂಜಾವೂರಿನ ವಿಶ್ವವಿಖ್ಯಾತ ಬೃಹದೀಶ್ವರ ದೇವಾಲಯವನ್ನು ನಿರ್ಮಿಸಿದನು. ಪ್ರಶ್ನೆ 38. ಚೋಳ ಕಾಲದ ಗ್ರಾಮಾಡಳಿತ ವ್ಯವಸ್ಥೆಯ ವಿಶೇಷತೆಗಳು ಯಾವುವು? ಉತ್ತರ. ಚೋಳರ ಗ್ರಾಮ ಆಡಳಿತವು ಅತ್ಯಂತ ಆದರ್ಶಪ್ರಾಯವಾಗಿತ್ತು. ಗ್ರಾಮಸ್ಥರೇ ತಮ್ಮ ಗ್ರಾಮ ಸಭೆಯ ಸದಸ್ಯರನ್ನು ಚುನಾಯಿಸುತ್ತಿದ್ದರು. ಗ್ರಾಮದ ಪ್ರತ್ಯೇಕ ಕೆಲಸಗಳಿಗಾಗಿ ಸಮಿತಿಗಳನ್ನು ರಚಿಸಲಾಗುತ್ತಿತ್ತು. ಸಮಿತಿಗಳು ಹಣಕಾಸಿನ ಲೆಕ್ಕ ಒಪ್ಪಿಸಬೇಕಿತ್ತು ಮತ್ತು ಅನರ್ಹ ಸದಸ್ಯರನ್ನು ದೂರವಿಡುವ ನಿಯಮವಿತ್ತು. ಬ್ರಿಟಿಷರು ಇವುಗಳನ್ನು ಪುಟ್ಟ ಗಣರಾಜ್ಯಗಳು ಎಂದು ಕರೆದಿದ್ದಾರೆ.